ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಳಾರ್ ಗೆಲ್ಲಿಗೆ ಬಿಗ್ ಬಾಸ್ ಸೀಸನ್ 12ರ ಪಟ್ಟ ದೊರೆತಿದೆ. ಮಾತಿನ ಮಲ್ಲನಿಗೆ ಬಿಗ್ ಬಾಸ್ ಕಿರೀಟ ಒಲಿದಿದೆ. ಬಿಗ್ ಬಾಸ್ ರಿಯಾಲಿಟಿ ಶೋ ಗೆದ್ದು ಬೀಗಿದ್ದಾರೆ ಗಿಲ್ಲಿ ನಟ. ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ ಗಿಲ್ಲಿ ನಟ. ಕರುನಾಡು ಮೆಚ್ಚಿದ ಗೆಲ್ಲಿಗೆ ಬಿಗ್ ಬಾಸ್ ಕಿರೀಟ ಸಿಕ್ಕಿದೆ. ಹಾಗಾಗಿ 50 ಲಕ್ಷ ರೂಪಾಯಿ ಹಣ ಹಾಗೆ ಕಾರನ್ನ ಬಹುಮಾನವಾಗಿ ನೀಡಲಾಗಿದೆ. ಬಿಗ್ ಬಾಸ್ ಸೀಸನ್ 12 ಮುಕ್ತಾಯವಾಗಿದ್ದು ಗಿಲ್ಲಿ ನಟ ಟ್ರೋಫಿಯನ್ನ ಎತ್ತಿದ್ದಾರೆ. ಈ ಬಾರಿಯೇ ಗಿಲ್ಲಿಯೇ ಕಪ್ ಗೆಲ್ಲಬಹುದು ಅಂತ ಹೇಳಿ ಸಾಕಷ್ಟು ಗಿಲ್ಲಿಯ ಅಭಿಮಾನಿಗಳು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅದೇ ರೀತಿಯಾಗಿ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12ರ ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಸಾಕಷ್ಟು ಟಫ್ ಕಾಂಪಿಟೇಷನ್ ಅನ್ನ ಕೊಟ್ಟು ಮನೆಯಲ್ಲಿ ಇದ್ದಂತಹ ಸ್ಪರ್ಧಿಗಳಿಗೆಲ್ಲರಿಗೂ ಕೂಡ ಒಳ್ಳೆಯಾದಂತಹ ಒಂದು ಕಾಂಪಿಟೇಷನ್ ಸ್ಪರ್ಧೆಯನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ವಿವಿಧ ಭಾಗಗಳಲ್ಲಿಯೂ ಕೂಡ ಗಿಲ್ಲಿ ನಟ ಅಂತ ಹೇಳಿದ್ರೆ ಅವರದೇ ಆಗಿರುವಂತಹ ಒಂದು ಸೆಪರೇಟ್ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿತ್ತು. ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿದ್ರು. ಪಳಾರ್ ಗಿಲ್ಲಿಗೆ ಈಗ ಬಿಗ್ ಬಾಸ್ ಸೀಸನ್ 12ರ ಪಟ್ಟವೂ ಕೂಡ ದೊರೆತಿದೆ. ತಮ್ಮ ಮಾತಿನ ಮೂಲಕ ಇಡೀ ಕರುನಾಡಿನ ಜನರ ಮನಸ್ಸನ್ನ ಗೆದ್ದಿದ್ರು. ಅದೇ ರೀತಿ ಟಾಪ್ 6 ಫೈನಲಿಸ್ಟ್ಗಳಲ್ಲಿ ಒಂದಾಗಿ ನಿರಂತರವಾಗಿ ಒಳ್ಳೆಯ ಎಂಟರ್ಟೈನ್ಮೆಂಟ್ ಅನ್ನ ಜನರಿಗೆ ನೀಡ್ತಾ ಬಂದಿದ್ರು. ಆದರೆ ಗ್ರ್ಯಾಂಡ್ ಫಿನಾಲಿಯಲ್ಲಿ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ ಬಿಗ್ ಬಾಸ್ ಗಿಲ್ಲಿ ನಟ. ಕರುನಾಡ ಮೆಚ್ಚಿದಂತಹ ಗಿಲ್ಲಿಗೆ ಬಿಗ್ ಬಾಸ್ ಕಿರೀಟ ದೊರೆತಿದೆ. The well-deserving winner of Big Boss Season 12 is Ready? Big Boss Season 12 winner is Gilly! The well-deserving winner of Big ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ನಟ ಹೊರಹೊಮ್ಮಿದ್ದಾರೆ. ಇವರಿಗೆ ಅಭೂತಪೂರ್ವವಾದಂತಹ ಗೆಲುವು ಕೂಡ ಸಿಕ್ಕಿದೆ. 24 ಸ್ಪರ್ಧಿಗಳನ್ನ ಹಿಂದಿಕ್ಕಿ ಗೆಲುವನ್ನ ಕಂಡಿದ್ದಾರೆ. ರನ್ನರ್ ಅಪ್ ಸ್ಥಾನಕ್ಕೆ ರಕ್ಷಿತಾ ಶೆಟ್ಟಿಯೂ ಕೂಡ ಖುಷಿ ಪಟ್ಟಿದ್ದಾರೆ. ಗಿಲ್ಲಿ ನಟ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಫ್ಯಾನ್ ಬೇಸೇ ಇದೆ. ಇನ್ನು ಗಿಲ್ಲಿ ನಟನೇ ಬಿಗ್ ಬಾಸ್ನ ವಿನ್ನರ್ ಆಗಬೇಕು ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿಯೂ ಕೂಡ ನಿರತರಾಗಿದ್ರು. ಗಿಲ್ಲಿನೇ ವಿನ್ ಆಗ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಪೋರ್ಟ್ ಅನ್ನ ಕೂಡ ಮಾಡಿದ್ರು, ವೋಟ್ ಮಾಡಿದ್ರು. ಅದರಂತೆಯೇ ಗಿಲ್ಲಿ ವಿನ್ ಆಗಿದ್ದಾರೆ. 40 ಕೋಟಿಗೂ ಅಧಿಕ ವೋಟ್ ಅನ್ನ ಗಳಿಸಿದ್ದಾರೆ ಗಿಲ್ಲಿ ನಟ. ಇನ್ನು ದೃಶ್ಯದಲ್ಲಿಯೂ ಕೂಡ ಗಮನಿಸ್ತಾ ಇರಬಹುದು. ಮೊದಲನೆಯ ದೃಶ್ಯದಲ್ಲಿ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳು ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ ಅಂತ ಹೇಳಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಜ್ಯಾದ್ಯಂತ ಗಿಲ್ಲಿ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ದಡದಪುರ ಗ್ರಾಮದಲ್ಲಿ ಗಿಲ್ಲಿ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಮಳವಳ್ಳಿ ಹೈದ ಬಿಗ್ ಬಾಸ್ 12ರ ವಿನ್ನರ್ ಆಗಿದ್ದಾರೆ. ವ್ಯಕ್ತಿತ್ವದ ಆಟದಲ್ಲಿ ಗಿಲ್ಲಿಗೆ ಬಿಗ್ ಕಿರೀಟ ಸಂದಿದೆ. ಕಾಮಿಡಿ ಸ್ಟಾರ್ ಗಿಲ್ಲಿಗೆ ಬಿಗ್ ಬಾಸ್ ಕಿರೀಟ ದೊರೆತಿದ್ದು ಈಗ ಗಿಲ್ಲಿ ಅಭಿಮಾನಿಗಳು ಬಹಳಷ್ಟು ಸೆಲೆಬ್ರೇಷನ್ ನಲ್ಲಿ ತೊಡಗಿದ್ದಾರೆ. ಮಂಡ್ಯ ಕಾಮಿಡಿ ಕಿಂಗ್ ಗಿಲ್ಲಿಗೆ ಸಿಕ್ಕಂತಹ ಜಯ ಇದು. ಯಾವ ರೀತಿಯಾಗಿ ಸೆಲೆಬ್ರೇಷನ್ ಅನ್ನ ಒಂದು ಕಡೆ ಮಾಡ್ತಾ ಇದ್ದಾರೆ ಗಿಲ್ಲಿ ಅಭಿಮಾನಿಗಳು ಅನ್ನೋದನ್ನ ದೃಶ್ಯದ ಮೂಲಕ ನೀವು ಗಮನಿಸ್ತಾ ಇರಬಹುದು. ಇನ್ನೊಂದು ಕಡೆ ಎರಡನೆಯ ದೃಶ್ಯದಲ್ಲಿ ಗಿಲ್ಲಿ ಅವರ ತಂದೆ ತಾಯಿಯೂ ಕೂಡ ಇದ್ದಾರೆ. ಮೊದಲನೆಯ ದೃಶ್ಯದಲ್ಲಿ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳಿದ್ದಾರೆ. ಒಂದು ಬಿಗ್ ಬಾಸ್ ಸುದೀರ್ಘವಾದಂತಹ ಜರ್ನಿಯನ್ನ ಮುಗಿಸಿ 6 ಜನ ಫೈನಲಿಸ್ಟ್ನಲ್ಲಿ ಕೊನೆಗೂ ಕೂಡ ಒಬ್ರು ಅಂದ್ರೆ ನಟ ಗಿಲ್ಲಿ ಇದೀಗ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ. ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನ ಗೆದ್ದು ಬೀಗಿದ್ದಾರೆ. 50 ಲಕ್ಷ ರೂಪಾಯಿ ಹಣ ಹಾಗೆ ಕಾರು ಬಹುಮಾನವಾಗಿ ಸ್ವೀಕರಿಸಿದ್ದಾರೆ.
ಒಂದು ಕಡೆ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಆಗ್ತಾ ಇದೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ಗಿಲ್ಲಿ ನಟನಿಗೆ ವಿನ್ನಿಂಗ್ ಅಮೌಂಟ್ ಆಗಿ ಬಿಗ್ ಬಾಸ್ ಕಡೆಯಿಂದ 50 ಲಕ್ಷ ರೂಪಾಯಿ ಸಿಕ್ಕಿದ್ರೆ, ಇನ್ನು ಸಪರೇಟ್ ಆಗಿ ಕಿಚ್ಚ ಸುದೀಪ್ ಕೂಡ ಹಣವನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಕ್ಕಿದ್ದಂತಹ ಗಿಲ್ಲಿ ನಟನ ಸಂಭ್ರಮ ಕೂಡ ಜೋರಾಗಿದೆ. ಇನ್ನೊಂದು ಕಡೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಸಂಭ್ರಮವೂ ಕೂಡ ಜೋರಾಗಿದೆ. ಅದಕ್ಕೆ ಹ್ಯಾಪಿನಾ ಅಥವಾ ವಿನ್ ಆಗಲಿಲ್ಲ ಅಂತ ಬೇಜಾರಿದೆಯಾ? ಇಲ್ಲ, ಫಸ್ಟ್ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಆಲ್ರೆಡಿ ವಿನ್ ಆಗಿದ್ದೀನಿ. ಯಾವ ಥರ ವಿನ್ ಆಗಿದ್ದೀನಿ ಅಂತ? ಜನರು ಇಷ್ಟು ಸುದೀಪ್ ಸರ್ನ ಕೈ ತಕ್ಕ ಬಿಟ್ಕೊಟ್ಟಿ ಅಲ್ಲಿ ತನಕ ಬಿಟ್ಟಿದ್ದಾರಲ್ವಾ. ಸೊ ಅಷ್ಟೊಂದು ಓಟ್ಸು ಹೆಂಗ್ ಬಂದಿರ್ಬೋದು ಅಂತ ಅನಿಸ್ತು. ಓದ್ಸ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಬಂತು. ಓಕೆ, ನಿಮ್ಮ ಕಡೆ ಜನ ಅಂದರೆ ಕರಾವಳಿ ಸೈಡ್ ಜನ ಕೈ ಹಿಡಿದ್ರು ಅನ್ಸುತ್ತಾ? ಕರಾವಳಿ ಸೈಡ್ ಕರ್ನಾಟಕ ಜನರು ನನಗೆ ಗೊತ್ತಿಲ್ಲ ಯಾವ್ದು ಪಾರ್ಟಲ್ಲಿ, ಬಟ್ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇತ್ತು ಅಂತ ಅನ್ಕೊಳ್ತೀನಿ. ಗಿಲ್ಲಿ ಫಸ್ಟ್ ಬಂದರು, ಎಷ್ಟು ಖುಷಿ. ತುಂಬ ಖುಷಿ ಆಯಿತು. ಹೌದಾ? ಯಾರು ಬರಬೇಕು ಅಂದ್ಕೊಂಡಿದ್ರಿ ಫಸ್ಟು? ಓಕೆ, ಅಫ್ಕೋರ್ಸ್ ನಾನೇ ವಿನ್ ಆಗಬೇಕು ಅಂತ ಅನ್ಕೋತಾರೆ. ಹೌದು 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 ಹೌದು, ನನ್ನ ಮನಸ್ಸಲ್ಲಿ. ಓಕೆ, ವಂಶದ ಕುಡಿ ಅಂತಿದ್ರು. ವಂಶದ ಕುಡಿ ಇಬ್ರು ಫಸ್ಟು ಸೆಕೆಂಡು ಬಂದ್ರಿ. ಹ್ಯಾಪಿನಾ? ತುಂಬ ಖುಷಿ. ತುಂಬ ಖುಷಿ ಇದೆಯಾ? ಈಗ ನೆಕ್ಸ್ಟ್ ಏನು ಪ್ಲ್ಯಾನು? ನೆಕ್ಸ್ಟ್ ಎಂತ ಇಲ್ಲ, ಜಸ್ಟ್ ಗೋ ವಿತ್ ದಿ ಫ್ಲೋ. ಓಕೆ, ಆ್ಯಕ್ಟಿಂಗ್ ಕಡೆ ಏನಾದರೂ ಮಾಡಬೇಕು? ಕಡೆ ಎಂತ ಇಲ್ಲ, ಮತ್ತೆ ಬುಡಕೆನೆ ಹೋಗ್ಬೇಕು. ನಿಮ್ಮ ಗ್ರೋತ್ ಅಷ್ಟು ಈಸಿ ಇರಲಿಲ್ಲ, ಯಾಕಂದರೆ ನೀವು ಫಸ್ಟ್ ಬಂದ್ರಿ, ಹಾಗೆ ವಾಪಸ್ ಹೋದ್ರಿ, ಮತ್ತೆ ರೀ ಎಂಟ್ರಿ ಕೊಟ್ರಿ. ಈಗ ನೋಡಿ ಫಿನಾಲೆವರೆಗೂ ನೀವಿದ್ದೀರಾ. ನಿಮ್ಮ ಗ್ರೋತ್ ಬಗ್ಗೆ ಇರಲಿಲ್ಲ, ಬಟ್ ಆದರೂ ಕೂಡ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಇತ್ತು, ಲಾಸ್ಟ್ ತನಕ ಬರ್ತೀನಿ ಅಂತ. ಆ್ಯಂಡ್ ಜನರ ಮೇಲೆ ಇತ್ತು, ಇಷ್ಟು ಬೇಗ ಬಿಟ್ಕೊಡಲ್ಲ ಅಂತ. ಹಾಗೆ ಓಕೆ, ನಾನು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ನಮ್ಮ ಕಡೆ ಹೇಳಿ ಒಂದ್ಸಲಿ. ಐ ಲವ್ ಯು. ಫಸ್ಟ್ ರನ್ನರ್ ಅಪ್, ಅದಕ್ಕೆ ಹ್ಯಾಪಿನಾ ಅಥವಾ ವಿನ್ ಆಗಲಿಲ್ಲ ಅಂತ ಬೇಜಾರಿದೆಯಾ? ಇಲ್ಲ, ಫಸ್ಟ್ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಆಲ್ರೆಡಿ ವಿನ್ ಆಗಿದ್ದೀನಿ. ಯಾವ ಥರ ವಿನ್ ಆಗಿದ್ದೀನಿ ಅಂತ? ಜನರು ಇಷ್ಟು ಸುದೀಪ್ ಸರ್ನ ಕೈ ತಕ್ಕ ಬಿಟ್ಕೊಟ್ಟಿ ಅಲ್ಲಿ ತನಕ ಬಿಟ್ಟಿದ್ದಾರಲ್ವಾ. ಸೊ ಅಷ್ಟೊಂದು ಓಟ್ಸು ಹೆಂಗ್ ಬಂದಿರ್ಬೋದು ಅಂತ ಅನಿಸ್ತು. ಓದ್ಸ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಬಂತು. ಓಕೆ, ನಿಮ್ಮ ಕಡೆ ಜನ ಅಂದರೆ ಕರಾವಳಿ ಸೈಡ್ ಜನ ಕೈ ಹಿಡಿದ್ರು ಅನ್ಸುತ್ತಾ? ಕರಾವಳಿ ಸೈಡ್ ಕರ್ನಾಟಕ ಜನರು ನನಗೆ ಗೊತ್ತಿಲ್ಲ ಯಾವ್ದು ಪಾರ್ಟಲ್ಲಿ, ಬಟ್ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇತ್ತು ಅಂತ. ಒಂದು ಕಡೆ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನ ಗಿಲ್ಲಿ ನಟ ಗೆದ್ದು ಬೀಗಿದ್ದಾರೆ. ಸುದೀಪ್ ಕಡೆಯಿಂದನೂ ಕೂಡ ಗಿಲ್ಲಿಗೆ 10 ಲಕ್ಷ ರೂಪಾಯಿ ಸಿಕ್ಕಿದೆ. ಈ ಬಗ್ಗೆ ಅವರೇ ಸ್ವತಃ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಗಿಲ್ಲಿ ನಟನಿಗೆ ಸಾಕಷ್ಟು ಸಿನಿಮಾ ಅವಕಾಶಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ಈಗಾಗಲೇ ಗಿಲ್ಲಿ ನಟ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗೋಕ್ಕೂ ಮುಂಚೆನೆ ಕೆಲವೊಂದಿಷ್ಟು ಸಿನಿಮಾಗಳಿಗೆ ಒಂದು ಅಗ್ರಿಮೆಂಟ್ ಕೂಡ ಆಗಿತ್ತು, ಸೈನ್ ಕೂಡ ಆಗಿತ್ತು. ಅದರಂತೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರದಲ್ಲಿ ಸಾಕಷ್ಟು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಇನ್ನಷ್ಟು ಸಿನಿಮಾ ಅವಕಾಶಗಳು ಕೂಡ ಹರಿದು ಬರಲಿದೆ. ಇನ್ನು ಈ ಹಿಂದೆ ಶಿವರಾಜ್ ಕುಮಾರ್ ಕೂಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿ ಗಿಲ್ಲಿ ನಟ ಅವರ ಒಂದು ನಟನೆ ಹಾಗೆ ಅವರ ಪ್ರತಿಭೆಯನ್ನ ಮೆಚ್ಚಿ ಒಳ್ಳೆಯ ಒಂದು ಸಿನಿಮಾದ ಅವಕಾಶವನ್ನ ನಾನು ಗಿಲ್ಲಿ ನಟನಿಗಾಗಿ ನೀಡ್ತೇನೆ ಅನ್ನುವಂತಹ ಭರವಸೆಯನ್ನ ಕೂಡ ನೀಡಿದ್ರು. ಹಾಗಾಗಿ ಇನ್ನೂ ಕೂಡ ಗಿಲ್ಲಿ ನಟನಿಗೆ ಮತ್ತಷ್ಟು ಆಪರ್ಚುನಿಟೀಸ್ ಸಿಗುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಕ್ಯಾಶ್ ಹಾಗೆ ಒಂದು ಕಾರು ಕೂಡ ಉಡುಗೊರೆಯಾಗಿ ಸಿಕ್ಕಿದೆ. ವಿನ್ನರ್ ಆದಂತಹ ಗಿಲ್ಲಿಗೆ ಸುಮಾರು 20 ಲಕ್ಷ ರೂಪಾಯಿಯ ಕಾರು ಉಡುಗೊರೆಯಾಗಿ ದೊರೆತಿದೆ. ಹಾಗೆ ಈ ಬಾರಿ ಬಿಗ್ ಬಾಸ್ಗೆ ಮಾರುತಿ ಸುಜುಕಿ ಕೂಡ ಸ್ಪಾನ್ಸರ್ ಆಗಿತ್ತು. ಅವರ ಕಡೆಯಿಂದ ಮಾರುತಿ ಸುಜುಕಿ ವಿಕ್ಟೋರಿಸ್ ಕಾರು ಫಸ್ಟ್